ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಈಗಾಗಲೇ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆನೆಗಳಿಗೆ ತಪಾಸಣೆ ಶುರುವಾಗಿದೆ. ಯಾಕೆಂದ್ರೆ ದಸರಾ ಇನ್ನೇನು ಹತ್ತಿರಕ್ಕೆ ಬರ್ತಾ ಇದೆ. ಗಜಪಯಣಕ್ಕೆ ಇನ್ನ ಕೇವಲ 1 ತಿಂಗಳು ಬಾಕಿ ಅಷ್ಟೇನೆ. ಆಗಸ್ಟ್ ಮಿಡ್ ವೀಕ್ ನಲ್ಲಿ ಗಜಪಯಣ ಶುರುವಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಈ ವರ್ಷ ದಸರಾ ಸ್ವಲ್ಪ ತಡವಾಗಿಯೂ ಕೂಡ ಬಂದಿದೆ. ಲಾಸ್ಟ್ ಇಯರ್ ಗಿಂತ 20 ದಿವಸ ತಡವಾಗಿ ಬಂದಿದೆ. ಸೊ ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಈಗ ಆರಂಭಗೊಂಡಿದೆ. ಮೆಡಿಕಲ್ ಅಂದ್ರೆ ಪಶುವೈದ್ಯಾಧಿಕಾರಿಗಳು ಆನೆಯ ತಪಾಸಣೆಯನ್ನ ಮಾಡಿದ್ದಾರೆ. ಬ್ಲಡ್ ಚೆಕಪ್ ಇಂದ ಹಿಡಿದು ECG ಆಗಿರ್ಬೋದು, ಮತ್ತೆ ಪ್ರೆಗ್ನೆಂಟ್ ಇದಾವ ಏನ್ ಕತೆ, ಸೊ ಅದನ್ನ ಒಂದು ಚೆಕ್ ಅನ್ನ ಮಾಡ್ತಾರೆ. ಏನು ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ, ಮದ ಇದೆಯಾ ಏನು, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಇನ್ನ ಅಭಿಮನ್ಯು ಟೀಮ್ ನಲ್ಲಿ ಯಾವೆಲ್ಲ ಆನೆಗಳು ಈ ವರ್ಷ 2026 ದಸರಾಗೆ ಮೈಸೂರಿಗೆ ಆಗಮಿಸಲಿದ್ದಾವೆ, ತಾಲೀಮ್ನಲ್ಲಿ ಭಾಗಿಯಾಗ್ತಿದ್ದಾವೆ ಅಂತ ಬಹಳಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಅದೇ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಸಹ ಹೀಗೆ ಇರಲಿ. ಯಾಕೆಂದ್ರೆ ಇನ್ನ ಕೆಲವು ದಿನಗಳಲ್ಲಿ ಈ ಒಂದು ಕ್ಯೂರಿಯಾಸಿಟಿಗೆ ಅಂತ್ಯ ಸಿಗಲಿದೆ, ಅದಕ್ಕೆಲ್ಲ ಉತ್ತರ ಸಿಗಲಿದೆ. ಅಧಿಕಾರಿಗಳು ಯಾವೆಲ್ಲ ಆನೆಗಳು ದಸರಾಗೆ ಮೈಸೂರಿಗೆ ಆಗಮಿಸ್ತಿದ್ದಾವೆ, ಫಸ್ಟ್ ಬ್ಯಾಚ್ ನಲ್ಲಿ ಯಾವೆಲ್ಲ ಆನೆಗಳು ಬರ್ತಾ ಇದಾವೆ, ಸೆಕೆಂಡ್ ಬ್ಯಾಚ್ ನಲ್ಲಿ ಯಾವೆಲ್ಲ ಆನೆಗಳು ಬರ್ತಾ ಇದಾವೆ, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಅಭಿಮನ್ಯು ಖಂಡಿತವಾಗಿಯೂ ಕೂಡ ಕನ್ಫರ್ಮ್ ಬಂದೇ ಬರ್ತಾನೆ. ಆತನೇ ಈ ವರ್ಷನೂ ಸಹ ಜಂಬೂ ಸವಾರಿ ತಾಯಿ ಚಾಮುಂಡೇಶ್ವರಿ ತಾಯಿಯನ್ನ ಹೊತ್ತು ಸಾಗುವಂತದ್ದು, ಕ್ಯಾಪ್ಟನ್ ಆಗುವಂತದ್ದು. ಜೊತೆಗೆ ನಮ್ಮ ಮಹೇಂದ್ರ ಸೆಕೆಂಡ್ ಬ್ಯಾಚ್ ನಲ್ಲಿ ಮಹೇಂದ್ರ ಖಂಡಿತವಾಗಿಯೂ ಕೂಡ ಆಗಮನ ಆಗುವುದಂತೂ ಗ್ಯಾರಂಟಿ. ಜೊತೆಗೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಆತ ಭಾಗಿಯಾಗೋದು ಗ್ಯಾರಂಟಿ. ಜೊತೆಗೆ ನಮ್ಮ ಪ್ರಶಾಂತ ದುಬಾರೆಯಿಂದ ಈ ಒಂದು ಆನೆಯು ಸಹ ಈ ವರ್ಷ ದಸರಾಗೆ ಖಂಡಿತವಾಗಿಯೂ ಬಂದೇ ಬರ್ತಾನೆ. ಜೊತೆಗೆ ನಮ್ಮ ಏಕಲವ್ಯ ಈಗ ಸದ್ಯಕ್ಕೆ ದೊಡ್ಡರವೆಯಿಂದ ಭೀಮನಕಟ್ಟೆಗೆ ಶಿಫ್ಟ್ ಆಗಿರುವಂತ ಏಕಲವ್ಯ ಆನೆ ಕೂಡ ಈ ವರ್ಷ ದಸರಾಗೆ ಖಂಡಿತವಾಗಿಯೂ ಕೂಡ ಬಂದೇ ಬರ್ತಾರೆ. ಪ್ರತಿಯೊಂದು ಆನೆಗಳಿಗೂ ಕೂಡ ಟೆಸ್ಟ್ ಮಾಡೇ ಮಾಡ್ತಾರೆ. ಜೊತೆಗೆ ಈ ಸತಿ ಕಂಜನ್ ಇಲ್ಲ, ಕಂಜನ್ ಬದಲಿಗೆ ಬೇರೆ ಆನೆ ಆಗಮಿಸುವಂತ ಒಂದು ಸಾಧ್ಯತೆ ಇದೆ. ತಿಳಿದು ಬಂದಿರುವಂತ ಮಾಹಿತಿಯ ಪ್ರಕಾರ 2 ರಿಂದ 3 ಆನೆ ಹೊಸ ಆನೆ ಬರುವಂತ ಸಾಧ್ಯತೆ ಇದೆ. ಸಬ್ಸ್ಟಿಟ್ಯೂಟ್ ನಲ್ಲೂ ಸಹ 1-2 ಆನೆನ ಇಟ್ಕೊಂಡಿರ್ತಾರೆ ಲಿಸ್ಟ್ ನಲ್ಲಿ. ಸೊ ನೋಡೋಣ ಯಾವೆಲ್ಲ ಆನೆಗಳು ಇರಬಹುದು ಅಂತ. ಜೊತೆಗೆ ನಮ್ಮ ಗೋಪಿ ದಸರಾದ ಒಂದು ಪ್ರಮುಖ ಆಕರ್ಷಣೆಯ ಆನೆ, ಉದ್ದ ದಂತದ ಆನೆ. ಜೊತೆಗೆ ತುಂಬಾ ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಿರುವಂತ ಆನೆ. ಈ ಗೋಪಿ ಆನೆ ಕೇವಲ ದಸರಾದಲ್ಲಿ ಭಾಗಿಯಾಗೋದು, ಕಾರ್ಯಾಚರಣೆದೆಲ್ಲ ಈ ಒಂದು ಆನೆನ ಬಳಸ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಗೋಪಿ ಕೂಡ ಖಂಡಿತವಾಗಿಯೂ ಕೂಡ ಬಂದೇ ಬರ್ತಾನೆ. ಹೆಣ್ಣಾನೆಗಳಾದಂತ ಲಕ್ಷ್ಮಿ ಆಗಿರ್ಬೋದು, ಮತ್ತೆ ವರಲಕ್ಷ್ಮಿ ಅಂತ ಒಂದು ಬರ್ತವೆ ಆನೆ ಆಗಿರ್ಬೋದು, ಮತ್ತೆ ಇನ್ನೊಂದು ಮರಿ ಆನೆ ಇದೆ, ಹೆಣ್ಣಾನೆ ಇದೆ, ಸೊ ಅದಾಗಿರ್ಬೋದು. ಈ ಆನೆಗಳು ಕೂಡ ಬರುವಂತ ಸಾಧ್ಯತೆ ಇದೆ. ಅದಕ್ಕೆಲ್ಲ ಟೆಸ್ಟ್ ಈಗಾಗಲೇ ನಡೀತಾ ಇದೆ. ನೋಡೋಣ ಯಾವೆಲ್ಲ ಆನೆಗಳು. ಲಾಸ್ಟ್ ಇಯರ್ ಶ್ರೀಕಂಠ ಇದ್ದ, ಭೀಮಾ ಇದ್ದ, ಆಮೇಲೆ ಇನ್ನ ಬೇರೆ ಬೇರೆ ಮುಂತಾದ ಆನೆಗಳಿದ್ವು. ಅದಕ್ಕೆ ಕಾರಣ ಮತ್ತೆ ಸುಗ್ರೀವ ಇದಾನಲ್ಲ, ಸುಗ್ರೀವ ಸಹ ಈ ವರ್ಷನೂ ಬರ್ತಾನೆ. ಮತ್ತೆ ಧನಂಜಯ ಇದ್ದಾನೆ, ಸೊ ಧನಂಜಯ ಕೂಡ ಇದೇ ವರ್ಷ ಬರುವಂತಹ ಸಾಧ್ಯತೆ ಇದೆ. ಏನ ಹೊಸ ಆನೆಗಳು ಜಸ್ಟ್ ಒಂದು ಗೆಸ್ ಮೇಲೆ ಹೇಳ್ತಿರೋದು ಯಾವೆಲ್ಲ ಆನೆಗಳು ಎಸ್ ಲಿಸ್ಟ್ ನಲ್ಲಿ ಇರ್ಬೋದು ಅಂದ್ರೆ, ಬಂಡೀಪುರದಲ್ಲಿ ಪಾರ್ಸಾರ್ಥಿ ಅಂತ ಇದೆ, ಭಗೀರಥ ಅಂತ ಇದೆ, ಅದು ಕೂಡ ಲಿಸ್ಟ್ಗೆ ತೆಗೆದುಕೊಳ್ಬಹುದು, ನನಗೆ ಗೊತ್ತಿಲ್ಲ. ಮತ್ತೆ ನಮ್ಮ ಆರಂಗಿಯಲ್ಲಿ ನಮ್ಮ ಲಕ್ಷ್ಮಣ ಆನೆ ಇದೆ, ಈಶ್ವರ ಆನೆ ಇದೆ. ಆ ಆನೆನೂ ಕೂಡ ಬಳಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಜನರಿಗೆ ಈ 2 ಆನೆಗಳು ಕೂಡ ಇಷ್ಟ. ಮತ್ತೆ ಈ ಆನೆಗಳೆಲ್ಲ ಕಾರ್ಯಾಚರಣೆಗಳೆಲ್ಲ ಭಾಗವಹಿಸಿರುವಂತದ್ದು. ಮತ್ತೆ ಅಯ್ಯಪ್ಪ ಅಂತ ದುಬಾರಿಯಲ್ಲಿ ಒಂದು ಆನೆ ಇದೆ, ಅದಕ್ಕಿನ್ನ ಒಂದು 16 ವರ್ಷನೇನೋ. ಸೊ ಅದಕ್ಕೆ 18 ವರ್ಷ ಆದ್ರೆ ಆನೆಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ. ಈಗಿಲ್ಲ, 1-2 ವರ್ಷಗಳ ಬಳಿಕ ಸಿಗಬಹುದೇನೋ, ಬಟ್ ಈ ವರ್ಷನೇ ಸಿಗ್ಬೋದೇನೋ, ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಹೀಗಾಗಿ ನೋಡೋಣ ಯಾವೆಲ್ಲ ಆನೆಗಳು ಬರ್ಬೋದು ಅಂತ. ನಿರೀಕ್ಷೆ ಅಂತೂ ಈಗಾಗಲೇ ನೆಕ್ಸ್ಟ್ ಲೆವೆಲ್. ವರ್ಷದಿಂದ ವರ್ಷಕ್ಕೆ ಆನೆಗಳ ಕ್ರೇಜ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಜಾಸ್ತಿ ದಿವಸ ಆಗ್ತಾ ಇರತ್ತೆ. ಶ್ರೀಕಂಠಗೆ ಮತ್ತೆ ಭೀಮನಿಗೂ ಕೂಡ ಒಂದು ಅವಕಾಶ ಈ ವರ್ಷನೂ ಕೂಡ ಸಿಗುತ್ತಾ. ಭೀಮಾ ಖಂಡಿತವಾಗಿಯೂ ಕೂಡ ಬರಬೇಕು, ಯಾಕಂದ್ರೆ ಭೀಮಾ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನ ಇಟ್ಕೊಂಡಿರುವಂತ ಆನೆ. ಭೀಮನ ಆಗಮನಕ್ಕೆ ಜನರು ಕೂಡ ಕಾಯ್ತಾರೆ. ನೀವೇ ನೋಡಿರ್ತೀರಾ, ತಾಲೀಮ್ಗೆ ಹೋಗ್ತಾ ಇದ್ರೆ ಯಾವ ರೀತಿ ಜನರು ಭೀಮಾ ಭೀಮಾ ಅಂತ ಕೂಗ್ತಾರೆ. ಸೊ ನೀವು ಕೂಡ ಗಮನಿಸಿರ್ತೀರ. ಸೊ ಹೀಗಾಗಿ ಭೀಮನಿಗೆ ಬಹಳನೇ ನಿರೀಕ್ಷೆ ಇದೆ ಬರಬೇಕು ಅಂತ. ಜೊತೆಗೆ ಶ್ರೀಕಂಠ ಲಾಸ್ಟ್ ಇಯರ್ ಬಂದಿದ್ದ, ಈ ವರ್ಷ ಬರ್ತಾನ, ಕಾದು ನೋಡಬೇಕಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನ ಸಹ ಲಭ್ಯವಾಗಿರೋದಿಲ್ಲ, ಯಾಕೆಂದ್ರೆ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಬಿಲ್ಕುಲ್ ಯಾವುದೇ ರೀತಿ ಮಾಹಿತಿಯನ್ನ ಇನ್ನ ಸಹ ನೀಡಿಲ್ಲ. ಮುಂದಿನ ದಿವಸಗಳಂದ್ರೆ ಈ ತಿಂಗಳು ಕೊನೆಯಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಅವರೇ ರಿಲೀಸ್ ಮಾಡ್ತಾರೆ ಯಾವ್ಯಾವ ಲಿಸ್ಟ್ಗಳು, ಆನೆ ಕಂಪ್ಲೀಟ್ ಡೀಟೇಲ್ಸ್, ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗಿದಾವೆ ಅಂತ ಒಂದು ರಿಲೀಸ್ ಮಾಡ್ತಾರೆ. ಅಲ್ಲಿಯ ತನಕ ವೆಯ್ಟ್ ಮಾಡ್ಲೇಬೇಕು. ಇವೆಲ್ಲವೂ ಕೂಡ ಒಂದು ಗೆಸ್ ಅಂದಾಜಿನಲ್ಲಿ ಹೇಳ್ತಿರುವಂತದ್ದು. ಈಗ ಹೇಳಿದಾಗೆ ಅಭಿಮನ್ಯು, ಪ್ರಶಾಂತ, ಏಕಲವ್ಯ, ಧನಂಜಯ, ಸುಗ್ರೀವ, ಸೊ ಈ ಎಲ್ಲ ಆನೆಗಳು ಬಂದೇ ಬರುತ್ತೆ. ಸೊ ಮುಂದೆ ಏನು ಆನೆಗಳು ಅಂತ ಅಂದಾಜು ಮೇಲೆ ಹೇಳಿದಂತ ಆನೆಗಳು ನೋಡ್ಬೇಕಿದೆ, ಕಾದು ನೋಡ್ಬೇಕು ಏನಾಗುತ್ತೆ. ಅವ್ರ ಲಿಸ್ಟ್ ನಲ್ಲಿ ತಿಳಿಸ್ತಾರೆ ಮುಂಬರುವಂತ ದಿವಸಗಳಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡೋಣ.